RCB ವರ್ಸಸ್ ಮುಂಬೈ ಇಂಡಿಯನ್ಸ್. ನಮ್ದು ಲಾಸ್ಟ್ ಬಟ್ ಒನ್ ಮ್ಯಾಚ್. ಏನು ಮರೆ ನೀವು ಗೆದ್ರೆ ಗೆಲ್ತಾ ಇರ್ತೀರಾ, ಸೋತ್ರೆ ಸೋಲ್ತಾ ಇರ್ತೀರಾ. ಇದು ನೀವು ಉಲ್ಟಾ ಮಾಡ್ಬೋದಿತ್ತಲ್ಲ. ಫಸ್ಟ್ ಸೋತ್ಬಿಟ್ಟು ಆಮೇಲೆ ಗೆಲ್ಬೋದಿತ್ತಲ್ಲ, ಕಪ್ ಗೆದ್ಬಿಟ್ಟು ಮನೆಗೆ ಹೋಗ್ಬೋದಿತ್ತು. ನೀವೇನು ಹಿಂಗೆ ಮಾಡಿದ್ರೆ ಅಲ್ಲ. ಪಿಚ್ ಸರಿ ಇಲ್ಲ, ಬೌಲಿಂಗ್ ತೊಗೊಂಡ್ರಿ, 199 ಹೊಡ್ಸ್ಕೊಳದ. ಏನು ಮಾಡ್ತಾ ಇದ್ದೀರಾ? ಲಾರೆನ್ ಬೆಲ್ ಅವ್ರು ಹೊಡ್ಸ್ಕೊಂಡಿದ್ದು 24 ಓವರಲ್ಲಿ, ಮಿಕ್ಕಿದ 16 ಓವರಲ್ಲಿ ಇವ್ರು ಹೊಡ್ಸ್ಕೊಂಡಿದ್ದು 180 ರನ್ನು. ಅಲ್ಲ, ಅವರು WPL ಅಲ್ಲಿ ಫಸ್ಟ್ 100 ಯಾರ್ದು? ಶಿವರ್ ಬಂಟ್ ಅವ್ರದ್ದು. ಅದು ನಮ್ಮ ಮೇಲೆ ಆಗಬೇಕಿತ್ತಾ? ಕಾಂಗ್ರ್ಯಾಚುಲೇಷನ್, ಒಳ್ಳೇದು, ಅದೆಲ್ಲ ಓಕೆ. ಆದರೆ ನಮ್ಮದು ಬ್ಯಾಟಿಂಗ್ ಶುರು ಆಯಿತು. ಬ್ಯಾಟಿಂಗ್ ಶುರು ಆಗಿ ಈ ಟಾಪ್ ಆರ್ಡರ್ 5 ಪರ್ಫಾರ್ಮೇ ಮಾಡ್ತಿಲ್ಲ. ಒಂದು 3 ಮ್ಯಾಚಿಂದ ಏನೋ ಪಟ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ನಾವು ನೋಡ್ತಾ ಇದ್ದೀವಿ ಇನ್ನು ಕಪ್ ಗೆಲ್ಲೋದು ಭಾರಿ ಕಷ್ಟ ಇದೆ ಅಂತ. ಆದರೂ ಫೈಟ್ ಬ್ಯಾಕ್ ಬಂತು. ಯಾರಿಂದ? ರಿಚಾ ಘೋಷ್ ಅವರು 90 ರನ್ ಹೊಡೆದ್ರು. 17 ಓವರಲ್ಲಿ ನಾವು 129 ಇದ್ರಿ. ಲಾಸ್ಟಲ್ಲಿ ಒಂದು 3 ಓವರ್ ಶ್ರೇಯಾಂಕ ಮತ್ತು ರಿಚಾ ಇಬ್ಬರು ಸೇರಿಸ್ಬಿಟ್ಟು 58 ಬಾಯಿಗೆ ಬರ್ಸಿದ್ರು. ಆದರೂ ಸೋತ್ವಿ. ಇನ್ನೊಂದು ಮ್ಯಾಚ್ ಇದೆ UP ವಾರಿಯರ್ಸ್ ಮೇಲೆ. ಅದನ್ನು ಗೆದ್ದರೆ ಫೈನಲ್ಸಲ್ಲಿ ಕುತ್ಕೊಂಡ್ಬಿಡ್ತೀವಿ ಆರಾಮಾಗಿ. ಅದನ್ನು ಸೋತಿ ನಾವೊಂದು ಪಿಸ್ಟು ಟರ್ನ್ ಕೊಡಿ ಅಂತ ಹೇಳಿ ನೀವು ಕೇಳಿಸ್ಕೊಂಬಿಟ್ಟು, ಇಲ್ಲ ನಾವು ಎಲಿಮಿನೇಟರ್ ಆಡ್ತೀವಿ, ಎಲಿಮಿನೇಟಲ್ಲಿ ಗೆಲ್ತೀವಿ ಅಥವಾ ಸೋಲ್ತೀವಿ, ಅದೆಲ್ಲ ಮಾಡ್ಕೊಬಿಟ್ರಿ. ಒಂದೇ ಮ್ಯಾಚು UP ವಾರಿಯರ್ಸ್ ಮೇಲೆ, ಈಸಿ ಟೀಮು, ಹೊಡೀರಿ, ಫೈನಲ್ಸಲ್ಲಿ ಕೂತ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ. ಓಕೆ, ನಿಮ್ಮನ್ನ ನೋಡ್ಬಿಟ್ಟು ನಾನಂತೂ ಸೈಕ್ ಆಗಿದ್ದೀನಿ ಗುರು. ಬಾಯ್.